ಆತ್ಮೀಯ H16 ನ್ಯೂಸ್ ಅತಿಥಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಇವತ್ತೊಂದು ವಿಶೇಷ ಕಾರ್ಯಕ್ರಮ, ಅದರಲ್ಲೂ ನಮ್ಮ ಭಾಗದ ವಿಶೇಷವಾಗಿ PWD ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟದ ಇವತ್ತಿನ ಮಂತ್ರಿ ಆದಂತಹ ಉಸ್ತುವಾರಿಯೂ ಆದಂತಹ ಸತೀಶ್ ಅವರ ಬಗ್ಗೆ ಪರಿಚಯ ಮಾಡಿಸುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಅವರ ಕುರಿತಾಗಿ ಒಂದಿಷ್ಟು ವೈವಿಧ್ಯಮಯವಾದಂಥ ಮಾತುಗಳನ್ನು ಮಾತಾಡಲಿಕ್ಕೆ ಅವರ ಬಾಲ್ಯ ಸ್ನೇಹಿತ, ಅವ್ರ ಜೊತೆ ಕೂಡಿ ಆಡಿ ಬೆಳೆದಂಥ ವ್ಯಕ್ತಿ, ಅವ್ರನ್ನ ಇವತ್ತು ಕರೆಸಿದ್ದೀವಿ. ಅವ್ರು ಬಂದಿದ್ದಾರೆ, ಪ್ರೀತಿಯಿಂದ ಮಾತಾಡ್ಬೇಕಂತೇಳಿ. ಸುರೇಶ್ ಬಸಲಿಂಗಪ್ಪ ನೇಗನಾಳ್ ಅಂತೇಳಿ. ನಮಸ್ತೆ, ನಿಮಗೆ ಸ್ವಾಗತ ರೀ. ಇವರು ನಮ್ಮ ಸತೀಶ್ ಜಾರಕಿಹೊಳಿ, ನಿಮಗೇನು ಬಿಡಿಸಿ ಹೇಳಬೇಕಾಗಿಲ್ಲ, ಅವ್ರ ಮಿತ್ರರು, ಖಾಸ್ ಮಿತ್ರ, ಖಾಸ್. ಅದಕ್ಕಾಗಿ ಇವತ್ತಿನ ಒಂದೇನೋ ಒಂದಿಷ್ಟು ನಾವು ನೋಡ್ರಿ, ಅವ್ರು ರಾಜಕೀಯವಾಗಿ ನಾವು ವಿರೋಧಿಸ್ತೀವೋ ಪರ ಇರ್ತೀವೋ ಬೇರೆ ಮಾತು, ಬಟ್ ಇವತ್ತು ಬೆಳೆದು ನಿಂತಿದ್ದಾರೆ. ಅದು ರಾಜ್ಯ ಮಟ್ಟದಲ್ಲ, ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುವಂಥ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಸಣ್ಣ ಮಾತಲ್ಲ. ಉತ್ತರ ಕರ್ನಾಟಕದಲ್ಲೇ ವಿಶೇಷವಾಗಿ ವೀರೇಂದ್ರ ಪಾಟೀಲ್ ಬಿಟ್ಟರೆ ಅಂತ ಹೇಳ್ಕೊಳ್ಳೋಂಥವ್ರು ಬರಲಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗ್ಯದ. ಆ ಒಂದು ನೆಲೆಯಲ್ಲಿ ನೋಡಿದಾಗ ಅದರಲ್ಲೂ ಹಿಂದುಳಿದ ಸಮುದಾಯದಿಂದ ಒಂದು ಮೇಲಕ್ಕೆ ಬಂದದ್ದು ಬರುವಂಥದ್ದು ಏನು ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ಅವಕಾಶಗಳು ಭಾಳ ಕಡಿಮೆ ಇರ್ತಾವೆ, ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟದಿರ್ತದೆ. ಅಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗಳ ಒಂದು ಆಶೀರ್ವಾದ ಅನ್ರಿ ಅಥವಾ ಬೆಂಬಲ ಅನ್ರಿ, ಆರ್ಥಿಕ ಒಂದು ಏನು ಬೇಸ್ ಅನ್ರಿ, ಅವ್ರಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆಯೋದಕ್ಕೆ ಮತ್ತು ಸಿಕ್ಕ ಅವಕಾಶನ ಬಳಸೋದ್ರಲ್ಲೂ ಜನರಿದ್ದಾರೆ. ಅವರು ಇಡೀ ಕುಟುಂಬದ ಜನರಿದ್ದಾರೆ. ಅದರಲ್ಲೂ ಸತೀಶ್ ಅವರಂತೂ ವಿಶೇಷವಾಗಿ ಅತ್ಯಂತ ಚಾಣಕ್ಯ ನಡೆಯುವಂಥದ್ದು, ಮೌನಾಗಿದ್ದುಕೊಂಡು ತನ್ನ ಕೆಲಸ ಸಾಧಿಸುವಂಥದ್ದು, ಅದೇ ಕಾಲಕ್ಕೆ ಜನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಕೆಲಸ ಮಾಡುವಂಥದ್ದು, ಇವೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಅದರೆಲ್ಲದ್ರ ಕುರಿತಾಗಿ ಇವತ್ತು ಅವ್ರ ರಾಜಕೀಯ ದೃಷ್ಟಿಕೋನ ಇರ್ಬೋದು, ಸಾಮಾಜಿಕ ದೃಷ್ಟಿಕೋನ ಇರ್ಬೋದು, ಸಮಾಜವನ್ನು ನೋಡುವಂಥ ದೃಷ್ಟಿ ಇರ್ಬೋದು, ಯಾವುದೋ ಎಲ್ಲ ವಿಷಯಗಳ ಬಗ್ಗೆ ಒಂದಿಷ್ಟು ಅವ್ರ ಮಿತ್ರರು ಏನು ನೋಡಿದ್ದಾರೆ, ಹೆಂಗೆ ಕಂಡಿದ್ದಾರೆ ಅವರನ್ನು ಅನ್ನೋದನ್ನು ಇವತ್ತು ಅವ್ರ ಬಾಯಿಂದ ನೀವು ಕೇಳಬೇಕಾಗಿದೆ. ನಾ ಹೇಳಬೇಕಂತ ನಿಮಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ನೀವು ಎಷ್ಟನೇ ವಯಸ್ಸಿನಿಂದ ಅವ್ರ ಜೊತೆಯಾಗಿ ಬಂದಂಥವ್ರು? ನೋಡ್ರಿ, ನಮ್ಮ ನಮ್ದು ಹುಟ್ಟಿದ ತಾರೀಕು ನಂದು 19/5/1962 ನಂದು. ಅವ್ರು ಸತೀಶನ ಅರ್ಧ 1/6/1962. ಸೇಮ್ ಏಜ್ ಅವ್ರು? ಹಾಂ, ಸೇಮ್ ಏಜ್. ನನಗೆ ಅವ್ರಿಗೆ ಒಂದು ನಾನೊಂದು ಫರ್ಕ್ ಇರ್ಬೋದು ಅಷ್ಟೇ. ಆಮೇಲೆ 67ನೇ ಇಸ್ವಿಗೆ ನಾವೊಂದು 3 ನಂಬರ್ ಕನ್ನಡ ಶಾಲೆಗೆ ನಮ್ಮದು ಅಡ್ಮಿಷನು. ಅಲ್ಲಿ ಅವಾಗ 5 ವರ್ಷ 10 ತಿಂಗಳಂತೆ ಇತ್ತು. ಅದು ನಮಗಾಗಿದ್ದು, ಅವ್ರಿಗೆ ನಮಗಾಗಿದ್ದು 5 ವರ್ಷ. ಅಣ್ಣಲ್ಲಿ ಅದು ಅವಾಗ ಏನು ಮಾಡ್ತಿದ್ರು, ಭಾಳ ಸ್ಟ್ರಿಕ್ಟ್ಲಿ ಅಡ್ಮಿಷನ್ ಇರೋಕ್ಕಿಲ್ಲ. ಆಯ್ತು, ಒಂದು 10 ತಿಂಗಳು ಹಚ್ಚಿಕೇಸಿಂದ ನಮ್ದು 61 ಹಚ್ಚಿರು. ಅವ್ರದ್ದು ಎಷ್ಟು ಬರ್ತಾರೆ ಅವ್ರು ಹಚ್ಚಿದ್ದಾರೆ. ಎಲ್ಲರೂ ಕೂಡಿ ಬಂದೀವಿ ನಾವು ಒಂದೇದಿಂದನೂ. ಹೌದು, ಅಂದಿನಿಂದ ತಮ್ಮ ಬಾಲ್ಯಾವಸ್ಥೆಯಿಂದ ಸತೀಶ್ ಅವರು ನಿಮಗೆ ಹೆಂಗೆ ಅನಿಸಿದ್ದಾರೆ? ಅವ್ರ ಗುಣ ನೋಡ್ರಿ, ಭಾಳ ಸಮಾಧಾನ. 2 ಮಾತು ಅವರಲ್ಲಿ ಯಾವುದೂ ಗದ್ದಲ ಇದು, ಆಮೇಲೆ ಯಾರ ಜೊತೆನೂ ತಂಟೆ ತಕರಾರ, ಮಾತಾಡೋದು ಭಾಳ ಕಡಿಮೆ. ಮೊದಲಿಂದ ಹಂಗೆ ಭಾಳ ಕಡಿಮೆ. ನಮಗೊಬ್ರು ಸಣ್ಣದೇ ಟೀಚರ್ ಅಂತಿದ್ರು. ಇನ್ನೂ ಅವ್ರ ಪಾಪ ಅವರಲ್ಲಿ ಉಳ್ಕಿ ಎಲ್ಲ ಕಡೆ ಸಲ್ಯಾಗ ಅವ್ರೊಬ್ಬರೇ ಏನೋ ಉಳ್ದಂಗೆ ಇತ್ತು. ಈಗ ಒಂದು 7-8 ವರ್ಷದಿಂದ ಸುರೇಶ್ ಅನ್ನಗಟ್ಟ ಸತೀಶ್ ಅವ್ರನ್ನ ಭೇಟಿ ಮಾಡಿಸು ಅಂತಂದಿದ್ರು. ಆದ್ರೂ ಪಾಪ ನನಗೆ ಅವ್ರಿಗೆ ಅದ ಅಣಗ್ಲದ ಆಗಿಲ್ಲ. ಅವರು ಸತ್ಯಪ್ಪ, ಅವ್ರ ಹೆಸರು ಸತ್ಯಪ್ಪ. ಸತ್ಯಪ್ಪ ಮಾತಾಡು, ಶಾಣೆ ಅದೀನಿ ನೀನು ಮಾತಾಡು, ನೀ ಭಾಳ ಶಾಣೆ ಅದೀನಿ ಮಾತಾಡು ಅಂತ ಹೇಳ್ತಿದ್ರು ಅವರು. ಇನ್ನೂ ಒಂದು ವಿಷಯ ನಾನು ಇದ್ದಿದ್ದು ಸ್ಪಷ್ಟ ಹೇಳಬೇಕು. ಅವ್ರ ಮಗಳೊಬ್ರು ಜಯಶ್ರೀ ಅಂತಿದ್ದಳು. ನನ್ನ ಮಗ ನಿನ್ಗೆ ಕೊಡ್ತಾನವ, ನೀ ಭಾಳ ಸಂಪಾಯ್ತದಿ, ನಿನ್ಗೆ ಕೊಡು. ಈಗ ಅವ್ರು ಏನೋ ಅಲ್ಲಿ ಇದ್ರೊಳಗೆ ರಿಟೈರ್ಡ್ ಆದ್ರೆ ಬಹುಶಃ ಇನ್ನೂ ಇರಬೇಕು ಅರಣ್ಯ ಇಲಾಖೆ ಒಳಗೆ. ಹೀಗೆಲ್ಲ ಅವ್ರು ನಮ್ಮ ಬಾಲ್ಯದ ವರ್ಷ ಬಂದಿತ್ತು. ವಿಶೇಷ ಅವರಲ್ಲಿ ಎದ್ದು ಕಾಣೋ ಗುಣ ಏನು ನಿಮಗೆ? ನೀವು ಕಂಡಂಗೆ ನಿಮಗೆ ಆತ್ಮೀಯವಾಗಿ ಇವತ್ತು ಅವರು ವಿರೋಧ ಏನು ಟೀಕಾ ಮಾಡ್ತಿರ್ತಾರೆ, ನಾವು ಟೀಕಾ ಮಾಡ್ತಿರ್ತೀವಿ, ಎಲ್ಲರೂ ಮಾಡ್ತಿರ್ತಾರೆ. ಟೀಕೆಗಳು ಇರುವ ಸಾಮಾಜಿಕ ನೆಲೆಯಲ್ಲಿ ಬಂದಾಗ, ನಾವೊಂದು ಸಾರ್ವಜನಿಕ ರಂಗಕ್ಕೆ ಬಂದಾಗ ಡೋಗಿ ನೆಲದ್ರೆ ಯಾಕೆ ಡೋಗಿ ನೆಲದ, ಶಟದ್ ನೆಲದ್ರೆ ಯಾಕೆ ಶಟದ್ ನೆಲದ ಅನ್ನೋ ನಡೆಯುವಂಥವನ್ನ. ಈ ದಿಶೆಯಲ್ಲಿ ನಿಮಗೆ ಅವರು ಯಾವ ಗುಣ ಭಾಳ ಲೈಕ್ ಆಗಿದ್ದು? ಅವ್ರ ಸರಳತೆ, ಯಾರಿಗೂ ಕೆಟ್ಟದ್ದು ಮಾತಾಡೋರಲ್ಲ. ಆಮೇಲೆ ನಮ್ಮ ಬಾಲ್ಯದ ಜೀವನದಾಗೂ ಅವರು ತಂದೆಯವರ ಅಜಂತ ಹೋಟೆಲ್ ಅಂತ ಅಂತಿತ್ತು ಕೋಟಿ, ಅಲ್ಲಿ ಅವ್ರಿಗೆ ಫ್ರೀ ಅಂದರೆ ಉದ್ರಿ. ಅವ್ರು ನಮ್ಮ ಗೆಳೆಗಳನ್ನ ಎಲ್ಲರೂ 9ವರೆಗೆ ಬಿಟ್ಟ ನಂತರ ಅಲ್ಲಿ ಕರ್ಕೊಂಡು ಹೋಗವ್ರು. ಎಲ್ಲರೂ ಯಾರ ಜೊತೆ ಒಂದು ದಿವಸನೂ ಏನೂ ಇಲ್ಲ. ನನ್ನೊಂದು ಪ್ರಸಂಗ ಹೇಳಬೇಕಂದ್ರೆ ಎಷ್ಟು ಅದು ಅದ್ಭುತ ಪ್ರಸಂಗ.
ಸಾಲಾಗ ಅವಾಗ ಇನ್ನೂ ಈಗ ಗಲಗಿತ್ತು ಗಲಗ ಕೆತ್ತಿ ಮಸಿ ಒಳಗೆ ಎದ್ದು ಬರ್ತಿದ್ದು ಹಿಂಗೆ ದುಂಬಡಿ ಆಡೋ ಟೈಮ್ದಾಗ ಯಾವುದೋ ಹುಡುಗ ನಾ ಹಿಡ್ಕೊಂಡು ನಿಂತಿದ್ದೆ ಒಬ್ಬ ಹುಡುಗ ಬಂದ ನುಗ್ಗಿಸಿದ ಪಾಪ ಅವ್ರು ಸತೀಶ್ ಅವ್ರು ಒಟ್ಟಿಗೆ ಅಂತ ಆಯ್ತು ಆಯಿತು ಆದರೂ ಒಂದು ಶಬ್ದ ಕೂಡ ಅವರಲ್ಲಿ ರೋಷಾವೇಶ ಆಮೇಲೆ ಹಂಗೆ ಯಾರಾಗಿದ್ರು ನಮ್ಮ ಮನೆಗೆ ನಾವು ಅಪ್ಪವ್ರನ್ನ ಕರ್ಕೊಂಡ್ಬರ್ತೀನಿ ಅದಾಗ್ತಿತ್ತು ಅವ್ರು ಟೀಚರೇ ಬೇದ್ರೆ ಏನೋ ನಿಂಗನಾಡಿನ ಗುರ್ತಾಗೋದಿಲ್ಲೇನೋ ಅಂತಂದ್ರೆ ಆಮೇಲೆ ಒಂದು 15 ನನ್ನ ಜೊತೆ ಹಂಗೆ ಮಾತು ಕಡಿಮೆ ಅದು ನನ್ನ ಮನಸ್ಸಿಗೆ ಭಾಳ ಅದು ಭಾಳ ಇತ್ತು ನನಗೂ ಮನಸ್ಸಿಗೆ ಭಾಳ ಇತ್ತು ಆಮೇಲೆ ಮಾತಾಡಕತ್ತೀವಿ ಒಂದು ದಿವ್ಸ ನಮ್ಮ ತಾಯಿಯವ್ರಿಗೆ ಅಂದೆ ಮತ್ತು ಸತ್ಯಪ್ಪ ಇವತ್ತು ಸಾಯಂಕಾಲ ಊಟಕ್ಕೆ ಕರ್ಕೊಂಬರ್ತೀನಿ ಬಾರಪ್ಪ ಏನು ತೊಂದರೆ ಇಲ್ಲ ಅವ್ರು ಏನು ಇಷ್ಟಪಡ್ತಾರೋ ಇಲ್ಲ ಮತ್ತು ಅವ್ರ ಜುಣಕದ ಮ್ಯಾಗ ಭಾಳ ಇಷ್ಟ ಅವರು ಸ್ಪೆಷಲ್ ಜುಣಕದ ಮ್ಯಾಗ ಇಷ್ಟ ಅಂತ ಆಯ್ತು ಕರ್ಕೊಂಬರ್ತೀನಿ ಮತ್ತೇನು ಮಾಡ್ತಿ ಇಲ್ಲ ನಿಮ್ಮ ಅಪ್ಪಾರದ ನಮ್ಮದು ಬುದ್ಧನಗರ ಬಾಜುಕ್ಕೆ 16 ಎಕರೆ ಇತ್ತು ಜಮೀನು ಈ ಬುದ್ಧನಗರ ಅಂತ ಮಾಡ್ಯಾರಲ್ಲ ಅದರ ಪಕ್ಕಕ್ಕೇನೆ 16 ಎಕರೆ ಅಲ್ಲಿ ಪುಂಡಿ ಪಲ್ಲೆ ತೊಗೊಂಬಂದರು ನೀವಪ್ಪ ಮತ್ತು ಅದನ್ನ 2 ಕೂಡಿ ಮಾಡ್ತಾನೆ ಅಂತೇಳಿ ಬೆಳ್ದಂಗಳ ಕೂತು ಇಬ್ಬರು ಒಂದು ತಟ್ಟೆಗೆ ಊಟ ಮಾಡಿದ್ವಿ ನಾವು ಇದು ಸರ್ವಸಾಧಾರಣ 3ನೇ ಕ್ಲಾಸಿಗೆ ಇರ್ಬೋದು 70 ಇಸ್ವಿ ಗೆಳೆಯರ ಜೋಡಿ ಆತ್ಮೀಯತೆ ಅಂದಿನ ಡೇಟಲ್ಲಿ ಇವತ್ತಿವರೆಗೂ ಉಳ್ಕೊಂಡ್ಬಂದದ ಏನಿದ್ರು ಅದೇ ನನಗೆ ಅದೇ ಗ್ರೇಟ್ ಅಂತಂದ್ರೆ ಅದೇ ಗುಣ ಅವರಲ್ಲಿ ಇವತ್ತಿ ಉಳಿದಂದ್ರೆ ಅದು ಭಾಳ ಗ್ರೇಟ್ ಯಾಕೆ ಒಬ್ಬೊಬ್ರಿಗೆ ಒಂದು ಅಧಿಕಾರ ಬಂದ ನಂತರ ಚೇಂಜ್ ಆಗ್ತಾರೆ ಭಾಳ ಎತ್ತರಕ್ಕೆ ಬೆಳೆದಾರೆ ಇವತ್ತು ಅವ್ರ ಶರೀರವನ್ನು ಆಮೇಲೆ ಅವ್ರ ಗುಣ ಧರ್ಮಗಳು ಎಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಸ್ ಇಟ್ ಈಸ್ ಅಲ್ಲಿ ಬಟ್ಟನ್ ಅಂಗಡಿ ಹೋಗ್ತಿದ್ವಿ. ಆ ಬಟ್ಟನ್ ಅಜಂತ ಮಾಲಕನ ಮಗನು ನಮ್ಮ ಕ್ಲಾಸ್ಮೇಟ್ ಅಜಿತ್ ಅಂತೇಳಿ ಇವಾಗ ಬೆಂಗಳೂರಿಗೆ ಅಂಗಡಿ ಬಾಡಿ ಕೊಟ್ಟ. ಅವ್ರ ಅಪ್ಪ ಅವ್ರು ಆದ್ಮೇಲೆ ಅವಾಗ 10 ಪೈಸಾ ಕುಂದ 10 ಪೈಸಾ ಬಟ್ಟ ಕುಂದ ತಗೊಂಬರೋಣ ಅವ್ರು ಅಂದ್ರೆ ಹಿಂಗ ಅವ್ರ ಬಾಲ್ಯ ಜೀವನ ಅದು. ಆಮೇಲೆ 72